ನಾಗವಾರ KG ಹಳ್ಳಿಯಿಂದ ಬಂದಿದ್ದೀವಿ. ನಮ್ಗೆ ಇವಾಗ 53 ವರ್ಷ. ಸುಮಾರು ನಮಗೆ 10 ವರ್ಷ ಇರಬೇಕಾದ್ರೂ ನಾವು ರಾಜಶೇಖರ ರೆಡ್ಡಿ ಇರಬೇಕಾದ್ರೂ ರಾಜಕೀಯವಾಗಿದ್ದೀವಿ. ನಾವು ಪ್ರತಿ ವರ್ಷ ಬರ್ತಡೇಗೂ ಬರ್ತಾ ಇದ್ದೀವಿ, ಸದಾಶಿವನಗರಕ್ಕೂ ಮತ್ತು ಇಲ್ಲೂ ಬರ್ತಾ ಹೋಗ್ತಿದ್ವಿ. ಆದರೆ ನಮಗೆ ಇವತ್ತು ಕೆಲಸಕ್ಕೆ ರಜೆ ಹಾಕಿ ಬಂದಿರ್ತಕ್ಕಂಥದ್ದು ನಮ್ಮ ಮನಪೂರ್ವವಾಗಿ ತುಂಬಿರೋದು ಮಾತ್ರ ಶರೀರದಲ್ಲ, ಶಾರೀರವಾಗಿ ಅವರು ಸಣ್ಣ ವಯಸ್ಸಿದ್ದಲ್ಲಿ ನಮ್ಮ ಇದರಲ್ಲಿ ತುಂಬಿಟ್ಟಿದ್ದಾರೆ. ರಾಜ್ಕುಮಾರ್ ಅನ್ನೋದು, ಪುನೀತ್ ರಾಜ್ಕುಮಾರ್ ಅನ್ನೋದು, ಶಿವಣ್ಣ ಅನ್ನೋದು. ಅದರಿಂದ ಇವತ್ತು ಬರ್ತಡೇಗೆ ಗಮನ ಸಲ್ಲಿಸ್ಬೇಕಂತ ನಾವು ಬಂದಿದ್ದೀವಿ ಸರ್. ಯಾಕಂದರೆ ಪುನೀತ್ ಅನ್ನೋದು ಒಂದು ಶಕ್ತಿ ಮಾತ್ರ ಅಲ್ಲ, ಕನ್ನಡ ವ್ಯಕ್ತಿ ಮಾತ್ರ, ಕನ್ನಡಕ್ಕೆ ಒಂದು ಶಕ್ತಿ. ಯಾಕಂದರೆ ಅವರು ಮಾಡಿರ್ತಕ್ಕಂಥ ದಾನ ಧರ್ಮಗಳಲ್ಲಾಗ್ಬೋದು ಅಥವಾ ಬೇರೆ ಇದರಲ್ಲಿ ಮಾಡಿರ್ತಕ್ಕಂಥ ಬಡವರು ಮಾಡಿರ್ತಕ್ಕಂಥ ಒಳ್ಳೆತನ, ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಬಡತನದಲ್ಲಿರೋ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಒಳ್ಳೆತನಗಳು, ಈಗ ಗುಣಲಕ್ಷಿ ಕರ್ನಾಟಕದ ಜನತೆ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ದೇಶದಲ್ಲಿರ್ತಕ್ಕಂಥವ್ರೆಲ್ಲರೂ ಅಪ್ಪವನ್ನು ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಈಗಲೂ ಮುಂದಕ್ಕೂ ಅದೇ ರೀತಿ ಗೌರವಿಸ್ತಾರೆ ಅನ್ನೋದು ಪ್ರತಿಯೊಬ್ಬರು ಮನಸ್ಸಲ್ಲೂ ಅದು ಇದೆ, ಆ ಭಾವನೆ. ಓಕೆ, ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಅಮ್ಮ ನೀವು ಹೇಳಿ ಅಮ್ಮ, ಈ ಫೋಟೋಸ್ ಎಲ್ಲ ಹೇಗೆ ಲೈಕ್ ಮಾಡಿ? ರಾತ್ರಿ ಎಲ್ಲ ನೀವೇ ಇಬ್ರು ಸೇರ್ಕೊಂಡು? ಇಲ್ಲ, ನಾನು ಒಬ್ಬನೇ ಮಾಡಿದೆ ಹಾಕಿದ್ದೀನಿ, ಗೊತ್ತಿಲ್ಲ. ನಾನು ಪ್ರತಿಯೊಂದು ಹುಟ್ಟುಹಬ್ಬಕ್ಕೂ ಮಾಡ್ತೀನಿ, ಪ್ರತಿಯೊಂದು ರಿಲೀಸ್ ಡೇಗೂ ನಾನು ಒಬ್ಬನೇ ಮಾಡ್ಕೊಂಡು ಮನಪೂರ್ವಕ ಬರ್ತೀನಿ.